ಸರಳತೆಯಿಂದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಂಡ ಶೀಕಲ್ ಆನಂದಗೌಡ. ಹೌದು ವೀಕ್ಷಕರೇ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಶೀಕಲ್ ಆನಂದಗೌಡರವರು ತಮ್ಮ 44ನೇ ವರ್ಷದ ಹುಟ್ಟು ಹಬ್ಬವನ್ನು ಮೊದಲಿಗೆ ಶಿಡ್ಲಘಟ್ಟ ನಗರದ ಕೋಟೆ ಸರ್ಕಲ್ ಬಳಿ ಇರುವ ಸೋಮೇಶ್ವರ ದೇವಸ್ಥಾನದಲ್ಲಿ ತಮ್ಮ ಅಪಾರ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಪೂಜೆ ಸಲ್ಲಿಸಿ ಆ ಸೋಮೇಶ್ವರನ ಆಶೀರ್ವಾದ ಪಡೆದರು. ತದನಂತರ ದೇವಸ್ಥಾನಕ್ಕೆ ಬಂದಿರುವ ಎಲ್ಲರಿಗೂ ಅನ್ನ ಸಂತರ್ಪಣೆಯನ್ನು ಆಯೋಜಿಸಿದ್ದರು. ಇದಾದ ಬಳಿಕ ಶಿಡ್ಲಘಟ್ಟ ನಗರದ ಸರ್ಕಾರಿ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲವನ್ನು ನೀಡಿ ರೋಗಿಗಳು ಬೇಗ ಗುಣಮುಖರಾಗಿ ಎಂದು ಪ್ರಾರ್ಥಿಸಿದರು. ಕೊನೆಯದಾಗಿ ವಾಸವಿ ವಿದ್ಯಾಸಂಸ್ಥೆಯಲ್ಲಿ ಶಿವನ ಪೂಜೆ ಮಾಡಿ ತುಳಸಿ ಗಿಡ ನೆಟ್ಟಿ ವಾಸವಿ ಶಾಲೆಯ ಮಕ್ಕಳ ಹಾಗೂ ಶಾಲೆಯ ಸಿಬ್ಬಂದಿದೊಂದಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಮತ್ತು ಬಿಜೆಪಿ ಸೇವಾ ಸೌಧದಲ್ಲಿ ತಮ್ಮ ಅಪಾರ ಅಭಿಮಾನಿಗಳೊಂದಿಗೆ ತಮ್ಮ ಜನ್ಮ ದಿನವನ್ನು ಅದ್ಭುತವಾಗಿ ಸರಳತೆಯಿಂದ ಆಚರಣೆ ಮಾಡಿದರು. ವಿತರಣೆ ಮಾಡೋದು ಎಲ್ಲರೂ ಮಾಡ್ತಾರೆ. ಇದಕ್ಕಿಂತ ವಿಭಿನ್ನವಾಗಿ ತಾವೇನಾದ್ರೂ ಮಾಡಬೇಕಂತ ಒಂದು ಅಭಿಲಾಷೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ತಾವು ಮುಂದಿನ ವರ್ಷ ಯಾವ ರೀತಿ ತಮ್ಮ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತೀರಿ, ಯಾವ ರೀತಿ ಒಂದು ವಿಭಿನ್ನವಾದ ಕಾರ್ಯಕ್ರಮಗಳನ್ನ ಮಾಡ್ತೀರಿ ಸರ್? ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಲ್ಲ ನಮ್ಮ ಹಿತೈಷಿಗಳು, ಹಿರಿಯರು, ಪ್ರಮುಖವಾಗಿ ಕಾರ್ಯಕರ್ತರು ಸೇರಿಕೊಂಡು ನನ್ನ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಸರಳ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ದಿವಸ ದೇವಸ್ಥಾನದಲ್ಲಿ ಹಾಗೂ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲವನ್ನು, ಅಂಧ ಮಕ್ಕಳಿಗೆ ಅವರಿಗೆ ಊಟವನ್ನು ಕೊಡ್ತಕ್ಕಂಥದ್ದು ಹಾಗೂ ಪ್ರತಿ ವರ್ಷವೂ ಅಲ್ಲೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾರೆ. ಈ ವರ್ಷ ಕೆಲವು ಘಟನೆಗಳಿಂದ ಅಂಧ ಮಕ್ಕಳ ಜೊತೆ ಆಚರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ, ಯಾಕಂದರೆ ಪರ್ಮಿಷನ್ ಇಲ್ಲ. ಕೆಲವೊಂದು ಗೌರ್ಮೆಂಟ್ ರಿಸ್ಟ್ರಿಕ್ಷನ್ ಇದ್ದರಿಂದ ಅಲ್ಲಿ ಪರ್ಮಿಷನ್ ಕೊಡಲಿಲ್ಲ. ಆದರೂ ಸಹ ಶೀಕಲ್ ರಾಮಚಂದ್ರೇಗೌಡರು ಅಂಧ ಮಕ್ಕಳ ಒಂದು ಶಾಲೆಗೆ ಭೇಟಿ ಕೊಟ್ಟಾಗ ಅವರ ಪೌಷ್ಟಿಕ ಒಂದು ಕೊರತೆಯಿಂದ ಯಾವ ರೀತಿ ಮಕ್ಕಳು ಸಫರ್ ಆಗ್ತಾ ಇದ್ರು ಅನ್ನೋದನ್ನ ನೋಡಿ ಅವರು ಕೊನೆ ವರ್ಷವೇ ಅವರು ಅನೌನ್ಸ್ಮೆಂಟ್ ಮಾಡಿದ್ರು. ಪ್ರತಿದಿನವೂ ಅವರಿಗೆ ಮೊಟ್ಟೆ ಹಾಗೂ ಹಾಲನ್ನು ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ದಿವಸ ನಮ್ಮ ಮುಖಂಡರಾಗಿರ್ತಕ್ಕಂಥ ಮುನ್ರಾಜಣ್ಣವರು ನಮಗೊಂದು ಮಾರ್ಗದರ್ಶನ ಮಾಡಿದ್ರು. ನಾನು ಅವರು ಮಾತನಾಡೋದು ಮುಂಚೆನೇ ಹೇಳಿದೆ, ಒಂದು ಹಿತ ನುಡಿಗಳನ್ನು ಹೇಳಿ ಅಣ್ಣ, ಏನಾದ್ರು ತಪ್ಪಿದ್ರೆ ಬೈರಣ ಅಂತ ಅವ್ರು ಹೇಳಿದ್ರು. ಡೈರೆಕ್ಟ್ ಇಂಡೈರೆಕ್ಟ್ ಎರಡಕ್ಕೂ ಹೇಳಿದ್ರು. ನೋಡ್ರೆ, ಆಚರಣೆ ಅದ್ದೂರಿಯಾಗಿ ಮಾಡಿಕೊಂಡು ದುಂದು ವೆಚ್ಚವನ್ನ ಮಾಡುವಂಥದ್ದು ಬೇಡ. ನಮ್ಮ ದೇಶಕ್ಕೆ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಯೋಧರಾಗಿರಲಿ, ಇಲ್ಲ ಯಾವುದಾದ್ರೂ ಹಿಂದುಳಿದಿರ್ತಕ್ಕಂಥ ಹಳ್ಳಿಯಲ್ಲಿ ಯಾವುದಾದ್ರೂ ಒಂದು ಶೆಡ್ಡನ್ನು ಹಾಕತಕ್ಕಂಥದ್ದು, ಇಲ್ಲ ಹಿಂದುಳಿದಿರ್ತಕ್ಕಂಥ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಮಕ್ಕಳಿಗೆ ಏನಾದರೂ ಅನುಕೂಲ ಮಾಡ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಇವತ್ತು ದಿವಸ ಏನು ನಮ್ಮ ಮುಖಂಡರು ಈ ಒಂದು ಮಾರ್ಗದರ್ಶನವನ್ನ ಹೇಳಿ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಈಗಾಗಲೇ ಶೀಕಲ್ ರಾಮಚಂದ್ರೇಗೌಡರು ಚಾಲನೆಯನ್ನು ಕೊಟ್ಟಿದ್ದಾರೆ. ನಾನು ಸಹ ಅವರ ಹಾದಿಯಲ್ಲೇ ನಮ್ಮ ಮುಖಂಡರ ಒಂದು ಆದರ್ಶದಂತೆ, ಸೂಚನೆಯಂತೆ ಮುಂದಿನ ದಿನಗಳಲ್ಲಿ ವಿಶಿಷ್ಟವಾಗಿ ಶಾಲೆಗಳಿಗೆ ಹಾಗೂ ಹಿಂದುಳಿದಿರ್ತಕ್ಕಂಥ ಹಳ್ಳಿಗಳಿಗೆ ಭೇಟಿ ಕೊಡೋದ್ರ ಮುಖಾಂತರ ಅಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬಹುದು ಆ ಕಾರ್ಯಗಳನ್ನು ಮಾಡತಕ್ಕಂಥ ಕೆಲಸವನ್ನ ಹಿರಿಯರ ಒಂದು ಸೂಚನೆಯಂತೆ, ಅವರ ಆದರ್ಶದಂತೆ ನಾನು ಮಾಡ್ತೀನಿ ಅಂತೇಳಿ ಈ ಮುಖಾಂತರ ನನ್ನನ್ನು ಆಶೀರ್ವದಿಸಿ, ಹಾರೈಸಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಎಲ್ಲ ನನ್ನ ಜೊತೆಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಹಿತೈಷಿಗಳು, ಹಿರಿಯರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೀನಿ.